ಇನ್ನು 4-5 ದಿನ ಇದೆ. 5 ದಿನಕ್ಕೆ ಇಷ್ಟೊಂದು ಜನ ಇದ್ದಾರೆ ನೋಡಿ. ರೋಡಿನ ಆ ಕಡೆ ಈ ಕಡೆ ಫುಲ್ಲು ತಗಡಿನ ಶೀಟ್ ಹಾಕಿದ್ದಾರೆ. ಯಾರೋ ಆ ಕಡೆ ಈ ಕಡೆ ಹೋಗಬಾರ್ದು ಅಭಿಮಾನಿಗಳು ಅಂತ ನೋಡಿ. ಇಲ್ಲಿ ಡಿ ಬಾಸ್ ಮನೆ ಹತ್ರ ಆಲ್ರೆಡಿ ಕಟ್ಟುನಿಟ್ಟಾದ ಇದು ನಡೀತಾ ಇದೆ. ಸೀರಣ್ಣ, ಊಟ ಎಲ್ಲಿ ಮಾಡಿದ್ದೀರಿ? ಊಟ ಎಲ್ಲಿ ಮಾಡಿಸಿದ್ದೀನಿ? ಹೌದು, ಇದ್ದಾರೆ. ಅದೆಲ್ಲ ನಿಲ್ಲಿಸ್ಬೇಕು ಅಂತ ಅಭಿಮಾನಿಗಳ ಹತ್ರ ಕೇಳ್ಕೊಂಡಿದ್ದಾರೆ. ಸ್ವತಃ ನಮ್ಮ ನೋಡಿ ದರ್ಶನ್ ಅವ್ರ ಸಿಗ್ನೇಚರ್ ಹಾಕಿದ್ದಾರೆ. ಅವರೇ ಇದು ಹಾಕಿದ್ದಾರೆ ನೋಡಿ ಮನೆ ಹತ್ರ ಬ್ಯಾನರ್. ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ, ಅದಕ್ಕೋಸ್ಕರ. ನಮಸ್ಕಾರ ಕರುನಾಡು, ನಾನು ಗೊತ್ತಲ್ಲ ನಿಮ್ಮ ಸಂಚಾರಿ ಸುನಿಲ. ನಾನಿವತ್ತು ಫೆಬ್ರವರಿ 16ನೇ ತಾರೀಕೆ ಡಿ ಬಾಸ್ದು ಬರ್ತಡೇಗೆ ಏನೇನು ಪ್ರಿಪ್ರೇಷನ್ ಮಾಡ್ಕೋತಿದ್ದಾರೆ, ಏನೇನು ತಯಾರಿ ನಡೀತಾ ಇದೆ ಅಂತ ನೋಡೋಣ ಅಂತ ಬರ್ತಾಯಿದ್ದೀನಿ. ಅವ್ರ ಮನೆ ಹತ್ರ ಅಂತೂ ಸಿಕ್ಕಾಬಟ್ಟೆ ನೋಡಿ, ಎಲ್ಲ ಕಡೆ CCTV ಅಳವಡಿಕೆ ಮಾಡಲಾಗಿದೆ. ಮತ್ತು ಹಾಗೆ ಆ ಕಡೆ ರಸ್ತೆ ಬದಿ ಆ ಕಡೆ ಈ ಕಡೆ 2 ಕಡೆಗೂ ತಗಡಿಂದ ಮುಚ್ಚಿದ್ದಾರೆ. ಯಾಕಂದರೆ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಯಾವುದೇ ಕಾರಣಕ್ಕೂ ನಷ್ಟ ಉಂಟಾಗಬಾರ್ದು ಅಂತ. ದಯವಿಟ್ಟು ನಾನೊಬ್ಬ ಡಿ ಬಾಸ್ ಅಭಿಮಾನಿಯಾಗಿ ಇನ್ನೊಬ್ಬ ಡಿ ಬಾಸ್ ಅಭಿಮಾನಿ ಹತ್ರ ಕೇಳ್ಕೊಳ್ಳೋದೊಂದೇ, ದಯವಿಟ್ಟು ಯಾವುದೇ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ ಮಾಡಬೇಡಿ. ಹಾಗೆ ಇನ್ನೊಂದು ಯಾವುದೇ ರೀತಿಯಾದಂಥ ಗಿಫ್ಟ್ ಐಟಮ್ಮು, ಕೇಕು, ಹಾರ, ಫೋಟೋ ಈ ಥರದ್ದೆಲ್ಲ ತರೋದಕ್ಕೆ ಮುಂಚೆ ಯೋಚನೆ ಮಾಡಿ. ಯಾಕಂದರೆ ಖುದ್ದಾಗಿ ಡಿ ಬಾಸ್ ಅವರೇ ಹೇಳಿದ್ದಾರೆ ಇದನ್ನೆಲ್ಲ ಅಲೋ ಮಾಡಲ್ಲ ಅಂತ. ಅದು ಅಲ್ಲದೆ ಇದ್ರ ಬದಲಾಗಿ ನೀವು ದಿನಸಿ ಐಟಮ್ಗಳನ್ನ ಅವ್ರಿಗೆ ಕೊಡ್ಬೋದು ದಾನವಾಗಿ. ಅಂದರೆ ವೃದ್ಧಾಶ್ರಮ ಮತ್ತು ಅನಾಥಾಶ್ರಮಗಳಿಗೆ ದೇಣಿಗೆಯಾಗಿ ನೀವು ಸುಧಾ ಕೊಡ್ಬೋದು ಈ ಗಿಫ್ಟ್ ನೀಡೋ ಬದಲು. ದಯವಿಟ್ಟು ಯಾರಾದರೂ ನಿಮ್ಮ ಸ್ನೇಹಿತರು ಗಿಫ್ಟ್ ಕೊಡಬೇಕು ಅಂತ ಪ್ಲ್ಯಾನಲ್ಲಿದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಇದರಿಂದ ಅವ್ರಿಗೆ ಉಪಯೋಗ ಆಗ್ಬೋದು. ಪ್ರತಿಯೊಬ್ಬ ಡಿ ಬಾಸ್ ಅಭಿಮಾನಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ ಡಿ ಬಾಸ್ ಮನೆಯಲ್ಲಿದೆ, ಜನ ಎಷ್ಟು ಜನ ಇದ್ದಾರೆ ಅಂತ. ಮನೆ ಹತ್ರ ಹೋಗಿ ಬರೋಣ ಒಂದು ರೌಂಡು. ಇಲ್ಲೇ ಹಾಕಿದ್ದಾರೆ ನೋಡಿ ಬ್ಯಾನರ್. ಕೇಕು, ಹಾರಗಳನ್ನು ದಯಮಾಡಿ ತರಬೇಡಿ. ಅದೇ ಹಣದಲ್ಲಿ ಈ ವರ್ಷವೂ ಸಹ ನಿಮ್ಮ ಕೈಲಾದ ಅಕ್ಕಿ, ಬೇಳೆ, ಸಕ್ಕರೆ ಹಾಗೂ ಇತರೆ ದವಸ ಧಾನ್ಯಗಳನ್ನು ದಾನ ನೀಡಿ. ನೋಡಿ, ಅನಾಥಾಶ್ರಮ, ವೃದ್ಧಾಶ್ರಮಗಳಿಗೆ ನೀಡೋಕ್ಕೋಸ್ಕರ ಈ ಎಲ್ಲ ಮಾಡಿದ್ದಾರೆ. ಪಟಾಕಿ ಹೊಡೆಯೋದು, ಕಾಂಪೌಂಡ್ ಹೊತ್ತೋದು, ಕುಂದಗಳನ್ನ ಬೀಳಿಸೋದು ಹಾಗೂ ಬೇರೆ ಸುತ್ತಗಳಿಗೆ ಹಾನಿ ಮಾಡೋದನ್ನು ದಯವಿಟ್ಟು ನಿಲ್ಲಿಸಿದ್ದಾರೆ. ಅದೆಲ್ಲ ನಿಲ್ಲಿಸ್ಬೇಕು ಅಂತ ಅಭಿಮಾನಿಗಳ ಹತ್ರ ಕೇಳ್ಕೊಂಡಿದ್ದಾರೆ. ಸ್ವತಃ ನಮ್ಮ ನೋಡಿ ದರ್ಶನ್ ಅವ್ರ ಸಿಗ್ನೇಚರ್ ಹಾಕಿದ್ದಾರೆ. ಅವರೇ ಇದು ಹಾಕಿದ್ದಾರೆ ನೋಡಿ ಮನೆ ಹತ್ರ ಬ್ಯಾನರ್. ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ, ಅದಕ್ಕೋಸ್ಕರ. ನೋಡಿ ಅಭಿಮಾನಿಗಳಲ್ಲೇ ಸಿಕ್ಕಾಬಟ್ಟೆ ಜನ ಕಾಯ್ಕೊಂಡು ನಿಂತಿದ್ದಾರೆ. ಅದೇ ಪೂರ್ವಭಾವಿ ಸಿದ್ಧತೆ ಎಲ್ಲ ನಡೀತಾ ಇದೆ ನೋಡಿ. ತುಂಬ ಜನ ಅಕ್ಕಿಗಳೆಲ್ಲ ತಂದು ಕೊಡ್ತಾ ಇದ್ದಾರೆ ಆಲ್ರೆಡಿ. ಕೆಲವೊಂದು ಜನ ನೆನ್ನೆಯಿಂದನೇ ಸಿಕ್ಕಾಬಟ್ಟೆ ಜನ ಇದ್ದರು. ಸೀರಣ್ಣ, ನೋಡಿ ಇಲ್ಲೆಲ್ಲ ಪೂರ್ವಭಾವಿ ಸಿದ್ಧತೆ ನಡೀತಾ ಇದೆ ಆಲ್ರೆಡಿ. ತುಂಬ ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಯಾಕಂದರೆ ಲಾಸ್ಟ್ ಟೈಮೆಲ್ಲ ತುಂಬ ಜಗಳ ಆಗಿತ್ತು. ಇಲ್ಲೆಲ್ಲ ಶೀಟ್ ಕಟ್ಟಿದ್ದಾರೆ ನೋಡಿ, ನಿಮಗೆ ಕಾಣಿಸ್ತಾ ಇದೆ. ಬಟ್ ಈಗ ಬ್ಯಾರಿಕೇಡ್ಗಳೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ನಾಳೆ ಪ್ರಿಪ್ರೇಷನ್ಗೋಸ್ಕರ. ಏನು ಪಟ್ರೋಲ್ ಬಾಯ್ ಸಮಾಚಾರ? ನಂದೇ ಇದು. ಡಿ ಬಾಸ್ ಮನೆ ಇನ್ನು 4-5 ದಿನದಲ್ಲಿ ಫುಲ್ಲು ರಾರಾಜಿಸ್ತಾ ಇರುತ್ತೆ. ಹೂಗಳ ತೋರಣದಿಂದ ಇಡೀ ಆರ್.ಆರ್. ನಗರ ಫುಲ್ಲು ಇದಾಗಿರುತ್ತೆ. ಸೀರಣ್ಣ, ಊಟ ಎಲ್ಲಿ ಮಾಡಿದ್ದೀರಿ? ಊಟ ಎಲ್ಲಿ ಮಾಡಿಸಿದ್ದೀನಿ? ಹೌದು, ರಾಜ್ಕುಮಾರ್ ಗ್ರೌಂಡಲ್ಲ? ಹಾಂ, ಅದೇ ಗೊತ್ತಾಯಿತು. ಬನ್ನಿ, ಇನ್ನೇನು ಪೂರ್ವಭಾವಿ ಸಿದ್ಧತೆ ಏನೇನು ಮಾಡ್ಕೊಂಡಿದ್ದಾರೆ ಎಲ್ಲ ನೋಡೋಣ. ಸುತ್ತ ಒಂದು ರೌಂಡ್ ಹಾಕೊಂಡ್ಬಂದು ಆ ಕಡೆಯಿಂದಂತೂ ಆಲ್ರೆಡಿ ರೋಡೇ ಕ್ಲೋಸ್ ಮಾಡಿದ್ದಾರೆ ನೋಡಿ. ಇಲ್ಲೆಲ್ಲ ತಗಡಿ ಶೀಟ್ ಹೊಡೆದಿರಲ್ಲ, ಇದಕ್ಕೆಲ್ಲ ಖಾಲಿ ಸೈಟಿಗೆ ಯಾರು ಜನ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದಾರೆ. ಇಲ್ಲೆಲ್ಲ ಕಾಣಿಸ್ತಾ ಇದೆಯಾ? ಎಡಗಡೆ ಬಲ್ಗಡೆ ಎಲ್ಲ ಕಡೆ ಮಾಡಿದ್ದಾರೆ ನೋಡಿರಿ. ಆದರೂ ಇನ್ನೂ 4-5 ದಿನ ಇದೆ. 5 ದಿನಕ್ಕೆ ಇಷ್ಟೊಂದು ಜನ ಇದ್ದಾರೆ ನೋಡಿ. ಪ್ರತಿಯೊಂದು ಖಾಲಿ ಸೈಟ್ಗೂ ಹೋಗಬಾರ್ದು ಅಂತಂದ್ಬಿಟ್ಟು ಬ್ಯಾರಿಕೇಡ್ಗಳು ಹಾಕಿದ್ದಾರೆ. ಇಡೀ ಏರಿಯಾನೇ ಕಟ್ಔಟಿಂದ ತುಂಬ ಹೋಗುತ್ತೆ ನೋಡಿ. ಇಲ್ಲೆಲ್ಲ ಇದೇ ಇವರೇ ಕಟ್ಟಿರೋದು, ತಗಡುಗಳೆಲ್ಲ ಇವರೇ ಕಟ್ಟಿದ್ದಾರೆ ನೋಡಿ. ಇಲ್ಲೆಲ್ಲ ಇನ್ನೂ ತಗಡುಗಳು ಬ್ಯಾಲೆನ್ಸ್ ಇದೆ. ಡಿ ಬಾಸ್ ಮನೆಯಿಂದ ಬಂದರೆ ನಿಮಗೆ ಊಟದ ವ್ಯವಸ್ಥೆ ಎಲ್ಲಿ ಮಾಡಿದ್ದಾರೆ ಅಂದರೆ ಸ್ವಲ್ಪ ಸ್ಪೀಡ್ ಮಾಡಿ ತೋರಿಸ್ತೀನಿ, ಹಾಗೆ ಬನ್ನಿ. ಡಿ ಬಾಸ್ ಮನೆಯಿಂದ ಸ್ವಲ್ಪ ಡೌನ್ ಕಡೆ ಬರಬೇಕು. ಡೌನ್ ಇಳಿದ್ರೆ ನಿಮಗೆ ನೋಡಿ ಎಡಗಡೆಗೆ ಒಂದು ಶ್ರೀ ಬ್ರಾಹ್ಮಿ ಕಿಚನ್ ಅಂತಿದೆ. ಹಾಗೆ ಮುಂದೆ ಬಂದರೆ ರೈಟ್ ಸೈಡ್ಗೆ ಮನೀಶ್ ಕಾರ್ನರ್ ಹೋಟ್ಲು ಸಿಗುತ್ತೆ ನೋಡಿ. ಈ ಜಂಕ್ಷನಲ್ಲಿ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಲೆಫ್ಟ್ ತೊಗೋಬೇಕಾಗುತ್ತೆ. ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಇಲ್ಲಿ ನೋಡಿ ಮುನಿ ವೆಂಕಟಯ್ಯ ಆಟದ ಮೈದಾನ ಅಂತ ರಂಗಮಂದಿರ ಇಲ್ಲಿ ಊಟದ ವ್ಯವಸ್ಥೆ ನೋಡಿ. ಇಲ್ಲಿ ಮಾಡ್ಕೊಂಡಿದ್ದಾರೆ ಊಟದ ವ್ಯವಸ್ಥೆ ನೋಡಿ, ಕಾಣಿಸ್ತಾ ಇದೆಯಾ? ಇದ್ರ ಒಳಗಡೆ ಊಟದ ವ್ಯವಸ್ಥೆ ಮಾಡ್ತಾರೆ. ಇಲ್ಲೂ ತಗಡೆಲ್ಲ ಕಟ್ಟಿ ರೆಡಿ ಮಾಡ್ತಾ ಇದ್ದಾರೆ ಆಲ್ರೆಡಿ.
ತುಂಬ ಭರ್ಜರಿಲಿ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ ಡಿ ಬಾಸ್ ಬರ್ತಡೆಗೆ. ಇನ್ನು ಫೆಬ್ರವರಿ 16ನೇ ತಾರೀಕಿಗೆ ನೋಡೋಣ. ಡಿ ಬಾಸ್ದು ಬರ್ತಡೇದು ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ನೋಡೋಣ ಪೂರ್ವಭಾವಿ ಸಿದ್ಧತೆ ಯಾವ ಥರ ಮಾಡ್ಕೊತಿದ್ದಾರೆ, ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡೋಣ ಅಂತಂದ್ಬಿಟ್ಟು ಬ್ಲಾಗ್ ಮಾಡಿದ್ದು, ಒಂದು ಶಾರ್ಟ್ ಬ್ಲಾಗ್ ಮಾಡೋಣ ಅಂತಂದ್ಬಿಟ್ಟು. ಅದನ್ನು ಬಿಟ್ಟರೆ ಇನ್ನೇನಿಲ್ಲ. ಬಟ್ ದಯವಿಟ್ಟು ಎಲ್ಲರಿಗೂ ಒಂದು ತುಂಬ ಚೆನ್ನಾಗಿ ನೆನಪಿರಲಿ, ಬ್ಯಾನರು, ಪಟಾಕಿ ಮತ್ತು ಹೂವು, ಕೇಕು, ಗಿಫ್ಟ್ ಐಟಮ್ಸು ಇದೆಲ್ಲನೂ ಬ್ಯಾನ್ ಮಾಡಿದ್ದಾರೆ. ದಯವಿಟ್ಟು ಪ್ರತಿ ವರ್ಷ ಮಾಡ್ದಂಗೆ ಕಂಡೀಷನ್ಲಿ ಯಾರೂ ತರಬೇಡಿ. ದಯವಿಟ್ಟು ನಿಮ್ಮ ಸ್ನೇಹಿತರು ಯಾರಾದರೂ ತರೋ ಪ್ಲ್ಯಾನ್ ಇಟ್ಕೊಂಡಿದ್ರೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ, ಯಾಕಂದರೆ ಅವ್ರಿಗೂ ಗೊತ್ತಾಗಲಿ. ಪ್ರತಿಯೊಬ್ಬ ಡಿ ಬಾಸ್ ಅಭಿಮಾನಿಯು ಅದೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ. ಅದ್ರ ಬದಲು ನಿಮ್ಮ ಕೈಲಾದಷ್ಟು ಅಕ್ಕಿ, ಸಕ್ಕರೆ, ಬೇಳೆ ಈ ಥರ ದಿನಸಿ ಐಟಮ್ಗಳನ್ನ ಕೊಡಲಿಕ್ಕೆ ಅಂತ ಅವ್ರು ಹೇಳಿದ್ದಾರೆ. ನಿಮ್ಮ ಕೈಲಾದಷ್ಟು ಇಷ್ಟೇ ಅಂತ ಏನೂ ಕೇಳ್ತಿಲ್ಲ, ಯಾಕಂದರೆ ವೃದ್ಧಾಶ್ರಮ, ಅನಾಥಾಶ್ರಮಗಳಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದೇ ಕಾರಣಕ್ಕೆ ಇದನ್ನು ಮಾಡಿದ್ದಾರೆ. ದಯವಿಟ್ಟು ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ, ಹೆಲ್ಪ್ ಆಗಲಿ. ಗಿಫ್ಟ್ ಕೊಡಬೇಕು ಅಂದ್ಕೊಂಡಿರೋರಿಗೆ ಸ್ವಲ್ಪ ಗೊತ್ತಾಗಲಿ ಹಂಗಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್.